ಅವನು ಏನೇ ಅವನು ಇಷ್ಟ ಇಲ್ಲ ಅಂದ್ಮೇಲೂ ಅವನು ಎಲ್ಲಂದ್ರಲ್ಲಿ ಕೊನೆಗ್ ಮಿಡ್ ನೈಟ್ ನಲ್ಲಿ ಬೆಗ್ಗರ್ ಜೊತೆ ಮಲ್ಕೊಂಡು ಫೋನ್ ಮಾಡಿ ತಲೆ ತಿಂತಾ ಇದ್ದ. ನೋಡೆ, ಲವ್ ಮಾಡೋರು ಒಬ್ಬ ಗ್ರೀಟಿಂಗ್ಸ್ ಕೊಡ್ತಾನೆ, ಒಬ್ಬ SMS ಕಳಿಸ್ತಾನೆ, ಇನ್ನೊಬ್ಬ ಹಿಂದೆ ಬೀಳ್ತಾನೆ. ನಿಜವಾದ ಲವ್ನ ಹೇಗ್ ಹೇಳಿದ್ರು ಅದ್ ಲವ್ವೇ ಕಣೆ. ಕಣ್ಮುಂದೆ ಇಲ್ದಿರೋ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ಅದು ಪ್ರೀತಿನೋ ಇಲ್ಲ ದ್ವೇಷನೋ ಆಗಿರುತ್ತೆ. ನಿನಗೆ ಅವ್ನ ಮೇಲಿರೋ ಫೀಲಿಂಗ್ಸ್ ಏನು ಅಂತ ನೀನೇ ಡಿಸೈಡ್ ಮಾಡ್ಕೊ. ಸರ್ ನಮಸ್ಕಾರ ಸರ್. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಕಳ್ಕೊಂಡಿದ್ದೀನಿ. ನಾನು ಪ್ರತಿ ದಿವಸ ಮನೆಗೆ ಲೇಟ್ ಆಗಿ ಹೋಗ್ತೀನಿ ಅಂತ ಹೇಳಿ ನನ್ನ ಹೆಂಡತಿ ಸುಮ್ನೆ ಜಗಳ ಕಾಯ್ತಾಳೆ. ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲ, ನಿನಗೆ ಹಾಕೋಬೇಕು ಮದುವೆ ಅಂತ ಹೇಳ್ಕೊಂಡು ಕೋರ್ಟ್ಗೆ ಹೋಗಿದ್ದಾಳೆ. ನನ್ನಿಂದ ಡೈವೋರ್ಸ್ ಕೇಳ್ತಾ ಇದ್ದಾಳೆ. ಸರ್ ದಯವಿಟ್ಟು ನನ್ನ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು ಸರ್. ಇದು ಡೈವರ್ಸ್ ಕೇಸ್. ಇದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಆರ್ ಯು ರೆಡಿ ಟು ಪೇ 2 lakhs rupees ಫಾರ್ ದಿಸ್? ಅಷ್ಟೊಂದು ಹಣ ನನ್ ಕೈಲಿ ಕೊಡಕ್ ಆಗಲ್ಲ ಸರ್. ಹೆಂಡತಿನೂ ಕಳ್ಕೊಂಡು ಕೆಲ್ಸಾನು ಕಳ್ಕೊಂಡಿರುವಂತಹ ಬಾಳ್ಗೆ ಅರ್ಥ ಇಲ್ಲ. ನೀವು ತುಂಬಾ ಒಳ್ಳೆ ಲಾಯರ್ ಅಂತ ಕೇಳಿದೀನಿ. ಏನಪ್ಪ ಗಂಡ ಹೆಂಡತಿ ಸಂಬಂಧ ಬ್ರಹ್ಮ ಹಾಕಿದ ಗಂಟು. ಅದನ್ನ ಬಿಚ್ಚೋಕ್ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನೀ ನನಗೆ ಫೀಸ್ ಕೊಡೋದು ಬೇಕಾಗಿಲ್ಲ. ನನ್ನ ಸ್ವಂತ ಹಣ ಖರ್ಚಾದ್ರೂ ಪರವಾಗಿಲ್ಲ. ಐ ವಿಲ್ ಹ್ಯಾಂಡಲ್ ಯುವರ್ ಕೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಒಬ್ಬ ಅವ್ನ್ ಕಾಲ್ ಹಿಡ್ಕೊಂಡ ತಕ್ಷಣ ನೀವು ವಾದ ಮಾಡ್ಬಿಡೋದೇನಾ? ನೋಡೆ, ಆವೇಶದಲ್ಲಿದ್ದವರು ಕಾಲರ್ ಹಿಡ್ಕೋತಾರೆ, ನೊಂದವರು ಕಾಲ್ ಹಿಡ್ಕೋತಾರೆ. ಅವ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಗೆಜ್ಜೆ ಇಟ್ಕೊಂಡಿದ್ಯಲ್ಲೋ, ಬಿಡೋ. ತಪ್ಪು ತಿಳ್ಕೊಂಡಿದ್ಯಾ ನಂದಿನಿ? ನಾ ಹಿಡ್ಕೊಂಡಿರೋದು ನಿನ್ ಗೆಜ್ಜೆನಲ್ಲ, ನಿನ್ ಕಾಲ್ನ. ಲವ್ ಬೇಡ, ಒಳ್ಳೆ ಫ್ರೆಂಡ್ಸ್ ಆಗಾದ್ರೂ ಇರೋಣ, ಓಕೆನಾ? ಲವ್ ಮಾಡು ಅಂತ ಕಾಲಿಗೆ ಬಿದ್ದಣ್ಣ. ಕಾಲಿಗೆ ಬಿದ್ರು ಲವ್ ಮಾಡಲ್ಲ ಅಂದ್ಲ. ಅಂತ ಸುಂದ್ರಿನೇನು ಅವಳು? ಹೌದಣ್ಣ, ಅವಳು ಒಂದ್ಸತಿ ನೋಡ್ಲೇಬೇಕು. ಅಣ್ಣ ಅವಳೇ ಅಣ್ಣ. ಅವಳಿಗೋಸ್ಕರ ಕಾಲಿಗೆ ಬೀಳೋದೇನ ಮಹಾ. ಅವಳಿಗಾಗಿ ನನ್ ತಲೆನ ಅವಳ ಕಾಲ ಹತ್ರ ಬೇಕಾದ್ರೂ ಇಟ್ಬಿಡ್ತೀನಿ. ನಂದಿನಿ, ಕೃಷ್ಣ ನಿನಗೇನೋ ತುಂಬಾ ಟಾರ್ಚರ್ ಕೊಡ್ತಿದ್ದಾನಂತೆ. ಇನ್ಮೇಲೆ ಆ ತೊಂದ್ರೆ ನಿನಗಿರಲ್ಲ. ಯಾಕಂದ್ರೆ ನೀನ್ ತುಂಬಾ ಇಷ್ಟ ಆಗಿದ್ಯಾ. ನೀನು ಟಾರ್ಚರ್ ಅಲ್ಲ, ಟಚ್ ಮಾಡಕ್ಕೂ ಬಿಡಲ್ಲ. ಏನು ಬಾಮೈದ, ಇವಳು ಗ್ಲೋ ಮಾಡೋ ಅಂತ ಬೇಜಾನ್ ಹಿಂಸೆ ಮಾಡ್ತಾ ಇದ್ದೆ ಅಂತೆ. ಕಾಲಿಗೆ ಬೇರೆ ಬಿಟ್ಟಿದ್ಯಂತೆ. ಏನ್ ವಿಷಯ? ಅಣ್ಣ ಸ್ವಲ್ಪ ಈ ಕಡೆ ಬಂದಿದ್ದೀನಿ. ಪ್ರಪಂಚದಲ್ಲಿ ಏನೇನೋ ನಡೆಯತ್ತಂತೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳಕ್ಕಾಗತ್ತಾ? ಬಿಟ್ಟಾಕಣ ನಂದಿನಿ, ನೀನ್ ಹೋಗು, ನಾವ್ ಮಾತಾಡ್ತಾ ಇದ್ದೀವಿ. ಹೌದು, ಆ ಡುಮ್ಮ ಅವತ್ತು ಇವಳನ್ನ ಬೈಕಲ್ ಕುಣ್ಸ್ಕೊಂಡು ಹೋಗಿದ್ದಕ್ಕೆ ಅವ್ನ್ ಹೊಡ್ದಿ ಅಂತೆ. ಈಗ ನಾನು ಇವಳನ್ನ ಬೈಕಲ್ ಕುಣ್ಸ್ಕೊಂಡು ಹೋಗ್ತೀನಿ. ನನ್ಗೂ ಹೊಡಿತ್ಯಾ? ಇಲ್ಲ ಅಣ್ಣ. ಹೊಡಿತೀಯನ ಅಣ್ಣ? ಹೊಡಿಯೋ, ಹೊಡಿಯಲೇ. ಮಾರ ಇಲ್ಲೇ, ಮಾರ.
ಹಿಡಿತೀನಿ ಇಲ್ಲ ತುಟಿ ಬೇಕಾದ್ರೂ ಹಿಡಿತೀನಿ. ನಿನಗೇನೋ ಕಷ್ಟ? ಇನ್ನೊಂದ್ಸಲ ಅವಳ ಸವಾಸಕ್ಕೆ ಏನಾದ್ರು ಹೋದ್ರೆ ಮಗನೇ ಉದ್ದುದ್ದ ಅಡ್ಡಡ್ಡ ಸಿಗದಾಕ್ಬಿಡ್ತೀನಿ. ನಂದಿನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬರಕ್ ಹೇಳಿದ್ದು? ಎಲ್ಲಾರ ಎದುರಿಗೆ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ಯಲ್ಲ, ಯಾಕೆ? ತೆಗೆದು ಬಿಟ್ಟ ಅಂದ್ರೆ ಛೇ ಎಷ್ಟಲ ಹೇಳೋದು? ನಾನೇನ್ ಟೇಪ್ ರೆಕಾರ್ಡ್ ಇರೋ ಕ್ಯಾಸೆಟ್ ಹೇಳಿದೆ ಹೇಳಕ್ಕೆ? ಅಲ್ಲ, ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಇಡೀ ಪ್ರಪಂಚದಲ್ಲಿ ನೀನ್ ಒಬ್ಳೆ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ? ತೂಕ ಹಾಕಿದ್ರೆ 1/4 kg ಮಾಂಸ ಎಲ್ಲ ಮೈಯಲ್ಲಿ. 4 ಜನದ ಹತ್ರ ಖುಷಿಯಾಗಿ ಮಾತಾಡೋದ್ ಕಲ್ತ್ಕೋ. ನಿಮ್ಮಪ್ಪನ ಮನೆ ಗಂಟೆ ಏನೋ ಬಿಡಲ್ಲ. ಯಾವಾಗ ನೋಡು ಶೇರ್ ಮಾರ್ಕೆಟ್ ಅಲ್ಲಿ 100 ಕೋಟಿ ಕಳ್ಕೊಂಡಿರೋತರ ಮುಖ ಊದಿಸ್ಕೊಂಡು ಒಳ್ಳೆ ಅಳ್ಮುಂಜಿ ಇದ್ದಂಗಿರ್ತೀಯ. ನೋಡು, ಇಷ್ಟು ದಿನ ನಿನ್ ಹಿಂದೆ ತಿರುಗಿದ್ದಕ್ಕೆ ನನ್ ಬೂಟ್ ತಗೊಂಡು ನಾನೇ ಹೊಡ್ಕೋಬೇಕು. ನಿನ್ ಸವಾಸ ಸಾಕು. ನಿಂಗೊಂದ್ ದೊಡ್ಡ ನಮಸ್ಕಾರ ಅಮ್ಮ, ನಾನೇನ್ ಬರ್ತೀನಿ. ಇಷ್ಟು ದಿನ ನೀನು ನನ್ ಸುತ್ತ ತಿರುಗ್ತಾ ಇದ್ದೆ, ಈಗ ನಾನು ನಿನ್ ಸುತ್ತ ತಿರುಗೋ ತರ ಮಾಡ್ದೆ. ಕೃಷ್ಣ, ಯಾಕೋ ಟೆನ್ಷನ್? ನಂದಿನಿನ ಇದ್ದಕ್ಕಿದ್ದಂಗೆ ಅವ್ರ ಅಪ್ಪ ಊರಿಗೆ ಕರ್ಕೊಂಡು ಹೊಟ್ಟೋಗಿದ್ದಾರೆ. ಅವ್ಳಿಗೆ ಇಷ್ಟ ಇಲ್ಲ ಅಂದ್ರೂ ಯಾವ್ದೋ NRI ಸಂಬಂಧ ಅಂತ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಕಣೋ. ಯಾವ ಊರ? ಅವ್ರ ಅಪ್ಪನ ಹೆಸರೇನು? ಮಂಡ್ಯ, ಶಂಕರೇಗೌಡರು. ಮಂಡ್ಯನ? ಮಂಡ್ಯ ಅಂದ್ರೆ ಶುಗರ್, ಅಲ್ಲಿ ಶಂಕರೇಗೌಡ್ರು ಅಂದ್ರೆ ಟೆರರ್. ಮಂಡ್ಯ ಇಂದ ಹುಡುಗಿ ಅಲ್ಲ, ಒಂದು ಹುಲ್ಲು ಕಡ್ಡಿನೂ ತರಕ್ಕಾಗಲ್ಲ. ಅಷ್ಟೇ ಅಲ್ಲ, ಪಕ್ಕದ ಸ್ಟೇಟ್ ಅವ್ರ ಕಾವೇರಿನ್ ಟಚ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್, ಶಂಕರೇಗೌಡ್ರ ಮನೆಗೆ ಹೋಗಿ ನಂದಿನಿನ್ ಟಚ್ ಮಾಡಿದ್ರೆ ಅದಕ್ಕಿಂತ ಡಬಲ್ ಪ್ರಾಬ್ಲಮ್. ನಂದಿನಿ ಊರಿಗೆ ಹೋಗಿ ಅವಳನ್ನ ಕರ್ಕೊಂಡ್ ನಮ್ ಕೈಲಾಗದೆ ಇರೋ ಕೆಲಸ. ಆ ಕೆಲ್ಸಕ್ಕೆ 100% ಕಾಟನ್ 0% ಪಾಲಿಯಸ್ಟರ್ ತರ ಬುದ್ಧಿವಂತ ಅನ್ಸ್ಕೊಂಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರೋ ಅದು? ಇಡೀ ಕರ್ನಾಟಕಕ್ಕೆ ಒಬ್ನೇ ಒಬ್ಬ. ಅವನ ಹೆಸರು SMS, ಸೆಟ್ಲ್ಮೆಂಟ್ ಸತ್ಯ ಅಂತ. ನೀನ್ ಅವನ್ ಮುಖಾಂತರ ಹೋದ್ರೆ ನಿನ್ ಪ್ರಾಬ್ಲಮ್ ಸುಖ ಅಂತ್ಯ. ನಾವು ಅಲ್ಗೊಂದು ಪ್ರಾಬ್ಲಮ್ ತರ್ತೀವಿ, ನೀನ್ ಹೋಗೋರ್ನ ಓಡಿ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಗೋಸ್ಕರ SMS ನಂದಿನಿ ಅವರ ಪತ್ರ ಹೋಗ್ತಾನೆ. ಒಬ್ರಿಗೊಬ್ರು ಐ ಲವ್ ಯು ಹೇಳಿಲ್ಲ, ಕಿಸ್ಸಿಂಗು ಹಗ್ಗಿಂಗು ಯಾವುದೂ ಇಲ್ಲ. ರೊಟೀನ್ ಆಗಿ 2 ಫ್ಯಾಮಿಲಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಇಲ್ಲ. ಸೂಪರ್ ಆಗಿ ಸ್ಕೆಚ್ ಹಾಕೊಂಡು ಎಸ್ಕೇಪ್ ಆಗಿದ್ದೀರಾ. ಫ್ಯಾಂಟಾಸ್ಟಿಕ್ ಪ್ಲಾನ್. ಇಂಥ ಟೈಮ್ನಲ್ಲಿ ಟೆನ್ಷನ್ ಆಗಿರಬಾರ್ದು, ಕೂಲ್ ಆಗಿರ್ಬೇಕು ಅಂತ ನಮ್ ರಾಜಣ್ಣ ಅವ್ರು ಹೇಳಿದ್ದಾರೆ. ಅವ್ರು ಆಡಿರೋ ಹಾಡಾಗ್ತೀನಿ ಕೇಳಿ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಪ್ರತಿಯೊಬ್ಬರೆಲ್ಲ ಬರ್ತಿದ್ದಾರೆ. ಪಾಪ ನನ್ ಮಕ್ಳ, ಅಯ್ಯೋ ಏನ್ ರೌಡಿಗಳು ಅಪ್ಪ. ಹೋಗು ಅಂದ್ರೆ ಹೋಗ್ಬಿಡ್ತಾರೆ, ತಿನ್ನು ಅಂದ್ರೆ ತಿಂದ್ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಲ್ಲ ನಮ್ಮ ಮಕ್ಳು. ಇವನು ಯಾವ ಕಡೆಗೆ ಹೋಗ್ಬೇಕು, ಈ ಕಡೆಗೆ ಹೋಗ್ಬೇಕು, ಯಾವ ಕಡೆಗೆ ಹೋಗ್ಬೇಕು, ದೇವ್ರೇ ಅಲ್ಲ ಸರ್. ಕೃಷ್ಣ
ಆ ರೌಡಿಗಳಿಗೆ ಎದ್ಕೊಂಡು ಆ ಹುಡುಗಿನ ಕೈ ಬಿಟ್ಬಿಟ್ಟ. ನನಗ್ ಗೊತ್ತು ಕಣ ನೀನ್ ಎಂತಾನು ಅಂತ. ಆ ಹುಡುಗಿ ಗೊತ್ತಿಲ್ಲ ಅಷ್ಟೇ. ಅಲ್ಲಿ ನೋಡು, ಇಲ್ಲಿ ನೋಡು, ಓಕೆನಾ? ಬಾರಿ ಗಿಲಾಡಿಯಪ್ಪ, ಬಾರಿ ಚಾಲಾಕಿ ನನ್ ಮಗ ನೀನು. ರೌಡಿಗಳಿಗೆ ಆವೇಶ ಇರತ್ತೆ, ಆದ್ರೆ ಆಲೋಚನೆ ಇರಲ್ಲ. ಅದು ಅವ್ರ ಸೈಕಾಲಜಿ. ಪ್ರೇಮಿಗಳಿಗೆ ಭರವಸೆ ಇರತ್ತೆ, ಆದ್ರೆ ಭಯ ಇರಲ್ಲ. ಇದು ನಮ್ ಸೈಕಾಲಜಿ. ನನಗೆ ತಲೆ ಕೆಡಿಸ್ಬಿಟ್ನಲ್ಲಪ್ಪ. ಅಣ್ಣ ನಿನ್ನೆ ಏನಣ್ಣ? ಒಂದ್ ನಿಮಿಷ ಬಾಣ ಇಲ್ಲಿ. ಬಂದೆ ಬಂದೆ. ಬಾಣಪ್ಪ ಏನಣ್ಣ ಕರ್ದ? ಅಣ್ಣ ಇವನ್ನ ನೋಡ್ರೆ ನಿಂಗೆ ಹೆಂಗ ಅನ್ಸುತ್ತಣ್ಣ? ಒಳ್ಳೆ ಹುಡ್ಗ, ಬುದ್ಧು ಅಂತ ಇರೋ ತರ ಕಾಣ್ತಾನೆ. ಗೊತ್ತಾದ್ ಬಿಡಿ ನಿಮ್ ಯಜಮಾನ್ರ ಮಗ. ಹೌದೌದು. ನನ್ ನೋಡ್ರೆ ಹೆಂಗ ಅನ್ಸುತ್ತೆ? ಬೇಡ ಬೇಡಣ, ಪರವಾಗಿಲ್ಲ ಹೇಳು. ಬೇಡ ಕಣೋ, ನಾಚಿಕೆ ಬೇಡ, ಹೇಳು. ಹೇಳು ಅಣ್ಣ. ನಿನ್ನ ನೋಡಿದ್ರೆ ಅರ್ಧ ರಾತ್ರಿ ರೈಲ್ವೆ ಟ್ರ್ಯಾಕ್ ತುಂಡುಗಳನ್ನ ಕದ್ಕೊಂಡು ಹೋಗೋ ಕಳ್ಳನ್ ತರ ಇದೆಯಾ? ಏನಪ್ಪ ಹಿಂಗಡೆ ತಿಂತೀಯಣ್ಣ? ಮಗನೇ ನನಗೆ ನನ್ನ ಮಗ. ಏನೋ ನೀನು ನನ್ ಬಿಟ್ಬಿಟ್ಟು ಹೋಗಿದ್ಯಲ್ಲ ಒಬ್ಬನ್ನೇ. ನೀನ್ ಬಿಟ್ರು ಅಪ್ಪ ನನ್ ಬಿಡಲ್ಲ ಕಣೋ. ಏನಾರು ಮಾಡಪ್ಪ, ಅತ್ತದರಿ ತಪ್ಪುಲಿ. ನಮ್ ಜೊತೆ ಬರಂಗಿದ್ರೆ ಕೆಲವು ಕಂಡೀಷನ್ಸ್ ಇದೆ. ಆಯ್ತಪ್ಪ, ನೀ ಹೇಳ್ದಂಗೆ ಕೇಳ್ತೀನಿ. ಆಯ್ತು, ಬಾ 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 ಬಾ. ವರ್ಷ ಆಗ್ಲು ರಾತ್ರಿ